ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 14/8/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಅನ್ನುವುದು ನಿಮ್ಮ ಅನಾದಿಯ ಸಂಬಂಧ ಆಗಿದೆ. ನೀವು ಈ ಸಾಕಾರ ಜಗತ್ತಿಗೆ ಬಂದ ನಂತರ ಸೋದರಿಯರಾಗುತ್ತೀರಾ. ಆದ್ದರಿಂದ ಈಗ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಲು ಸಾಧ್ಯ ಇಲ್ಲ. ಅಂದರೆ ನೀವೀಗ ಯಾರನ್ನು ಅಪವಿತ್ರ ದೃಷ್ಟಿಯಿಂದ ನೋಡಲು ಸಾಧ್ಯ ಇಲ್ಲ. ಇಂದಿನ ಪ್ರಶ್ನೆಯಾಗಿದೆ, ಯಾರು ವಿಜಯಿಯಾದಂತಹ ಅಷ್ಟರತ್ನ ಆಗುತ್ತಾರೆ? ಆ ಅಷ್ಟರತ್ನಗಳ ಬೆಲೆ ಏನಾಗಿದೆ? ಉತ್ತರ, ಯಾರ ಮನಸ್ಸಿನಲ್ಲಿ ಎಂದು ಅಪವಿತ್ರ ವಿಚಾರ ನಡೆಯುವುದಿಲ್ಲ, ಯಾರ ದೃಷ್ಟಿ ಸಂಪೂರ್ಣ ಪವಿತ್ರ ಆಗಿದೆಯೋ ಅವರೇ ಅಷ್ಟರತ್ನ ಆಗುತ್ತಾರೆ. ಅಂದರೆ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಆ ಅಷ್ಟರತ್ನಗಳಿಗೆ ಎಲ್ಲರಿಗಿಂತ ಅಧಿಕ ಬೆಲೆ ಇದೆ. ಯಾವಾಗ ಯಾರ ಜೀವನದಲ್ಲಾದರೂ ಗ್ರಹಚಾರ ಬರುತ್ತದೆಯೋ ಆಗ ಅಷ್ಟರತ್ನದ ಉಂಗುರವನ್ನು ಧರಿಸಿಕೊಳ್ಳುತ್ತಾರೆ ಮತ್ತು ತಿಳಿದುಕೊಳ್ಳುತ್ತಾರೆ, ಅಷ್ಟರತ್ನದ ಉಂಗುರವನ್ನು ಧರಿಸಿಕೊಂಡರೆ ಗ್ರಹಚಾರ ಸಮಾಪ್ತಿಯಾಗುತ್ತದೆ ಎಂದು. ಅಷ್ಟರತ್ನ ಆಗುವಂತವರು ದೂರಾದೇಶಿ ಬುದ್ಧಿ ಉಳ್ಳವರಾಗಿರುವ ಕಾರಣ ನಾವೆಲ್ಲರೂ ಸೋದರರು ಅನ್ನುವ ಸ್ಮೃತಿಯಲ್ಲಿ ನಿರಂತರ ಇರುತ್ತಾರೆ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ, ಇಲ್ಲಿರುವ ಆತ್ಮರ ಹೆಸರೇನಾಗಿದೆ? ಬ್ರಾಹ್ಮಣರು ಅನ್ನುವುದು ನಿಮ್ಮೆಲ್ಲರ ಹೆಸರಾಗಿದೆ. ಇಲ್ಲಿ ಬಹಳಷ್ಟು ಜನ ಬ್ರಹ್ಮ ಕುಮಾರಿಯರಿದ್ದೀರಾ. ಇದರಿಂದ ಸಿದ್ಧ ಆಗುತ್ತದೆ ಇಲ್ಲಿರುವ ಎಲ್ಲಾ ಮಕ್ಕಳು ದತ್ತು ಮಕ್ಕಳಾಗಿದ್ದಾರೆ. ಏಕೆಂದರೆ ಒಬ್ಬ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ಅವಶ್ಯವಾಗಿ ನಾವೆಲ್ಲರೂ ದತ್ತು ಮಕ್ಕಳೇ ಆಗಿದ್ದೇವೆ. ನೀವೆಲ್ಲರೂ ಬ್ರಹ್ಮ ಕುಮಾರಿಯರು. ಬ್ರಹ್ಮ ಕುಮಾರಿಯರಾದ ನೀವೇ ದತ್ತು ಮಕ್ಕಳಾಗುತ್ತೀರಾ. ಇಲ್ಲಿ ಬಹಳಷ್ಟು ಜನ ಮಕ್ಕಳಿದ್ದಾರೆ. ಒಂದನೆಯದಾಗಿ ನಾವೆಲ್ಲರೂ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ ಮತ್ತು ಎರಡನೆಯದಾಗಿ ಪರಂಪಿತ ಪರಮಾತ್ಮ ಶಿವ ತಂದೆಗೆ ಮಕ್ಕಳಾಗಿದ್ದೇವೆ. ಪ್ರಜಾಪಿತ ಬ್ರಹ್ಮನಿಗೂ ಪರಂಪಿತ ಪರಮಾತ್ಮ ಶಿವನಿಗೂ ಪರಸ್ಪರ ಅವಶ್ಯವಾಗಿ ಸಂಬಂಧ ಇದೆ. ಏಕೆಂದರೆ ಶಿವ ತಂದೆಗೆ ನಾವೆಲ್ಲರೂ ಆತ್ಮಿಕ ಮಕ್ಕಳಾಗಿದ್ದೇವೆ, ಈ ಬ್ರಹ್ಮ ತಂದೆಗೆ ನಾವೆಲ್ಲರೂ ಶಾರೀರಿಕ ಮಕ್ಕಳಾಗಿದ್ದೇವೆ. ನಾವು ಶಿವ ತಂದೆಗೆ ಮಕ್ಕಳಾದಾಗ ನಾವೆಲ್ಲರೂ ಪರಸ್ಪರ ಸೋದರರಾಗಿರುತ್ತೇವೆ. ಪ್ರಜಾಪಿತ ಬ್ರಹ್ಮನಿಗೆ ಸಾಕಾರದಲ್ಲಿ ಮಕ್ಕಳಾದಾಗ ನಾವೆಲ್ಲರೂ ಸೋದರಿಯರಾಗಿ ಬಿಡುತ್ತೇವೆ. ಸೋದರಿಯರ ಮಧ್ಯದಲ್ಲಿ ಎಂದು ಅಪವಿತ್ರ ಸಂಬಂಧ ಇರಲು ಸಾಧ್ಯ ಇಲ್ಲ. ಈ ಬ್ರಹ್ಮ ಕುಮಾರಿಯರು ಎಲ್ಲರನ್ನೂ ಸೋದರಿಯರನ್ನಾಗಿ ಮಾಡುತ್ತಾರೆ ಎಂದು ನಿಮ್ಮ ಬಗ್ಗೆ ಜಗತ್ತಿನ ಜನ ಹೇಳುತ್ತಾರೆ. ನೀವೀಗ ಎಲ್ಲರನ್ನೂ ಸೋದರಿಯರನ್ನಾಗಿ ಮಾಡುತ್ತೀರಾ. ಆಗ ಎಲ್ಲರ ಮಧ್ಯದಲ್ಲೂ ಶುದ್ಧವಾದ ಸಂಬಂಧ ಇರುತ್ತದೆ. ಎಲ್ಲರೂ ಪರಸ್ಪರ ಸೋದರಿಯಾದಾಗ ಅಪವಿತ್ರ ದೃಷ್ಟಿ ಇರಲು ಸಾಧ್ಯ ಇಲ್ಲ. ಕೇವಲ ಈ ಒಂದು ಜನ್ಮದಲ್ಲಿ ನಾವು ಪವಿತ್ರ ದೃಷ್ಟಿ ಉಳ್ಳವರಾದರೆ ಭವಿಷ್ಯದಲ್ಲಿ ಎಂದೂ ಕೂಡ ನಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗುವುದಿಲ್ಲ. ಸತ್ಯಯುಗದಲ್ಲಿ ದೇವತೆಗಳು ಪರಸ್ಪರ ನಾವೆಲ್ಲರೂ ಸೋದರಿಯರಾಗಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಏಕೆಂದರೆ ಸತ್ಯಯುಗದಲ್ಲಿ ಮಹಾರಾಜ ಮಹಾರಾಣಿ ಇರುತ್ತಾರೆ. ಮಹಾರಾಜ ಮಹಾರಾಣಿ ಹೇಗಿರಬೇಕೋ ಅವರು ಅದೇ ರೀತಿ ಇರುತ್ತಾರೆ. ಈಗ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ, ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೇವೆ ಮತ್ತು ಇಲ್ಲಿ ನಾವೆಲ್ಲರೂ ಸೋದರಿಯರಾಗಿದ್ದೇವೆ. ಪ್ರಜಾಪಿತ ಬ್ರಹ್ಮ ಅನ್ನುವ ಹೆಸರಿದೆ ತಾನೆ. ಪ್ರಜಾಪಿತ ಬ್ರಹ್ಮ ಯಾವಾಗ ಇದ್ದರು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ನೀವು ಇಲ್ಲಿ ಕುಳಿತಿದ್ದೀರಾ, ನಿಮಗೆ ಗೊತ್ತಿದೆ ನಾವು ಪುರುಷೋತ್ತಮ ಸಂಗಮ ಯುಗದ ಬ್ರಹ್ಮ ಕುಮಾರಿಯರಾಗಿದ್ದೇವೆ. ಈಗ ಇಲ್ಲಿ ನಾವು ಬ್ರಹ್ಮ ಕುಮಾರಿಯರ ಧರ್ಮ ಎಂದು ಹೇಳುವುದಿಲ್ಲ. ಇಲ್ಲಿ ಪರಮಾತ್ಮ ತಂದೆ ಕುಲವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಇಲ್ಲಿ ಬ್ರಾಹ್ಮಣ ಕುಲವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ನೀವು ಬ್ರಾಹ್ಮಣ ಕುಲದ ಆತ್ಮರಾಗಿದ್ದೀರಾ. ನೀವೀಗ ಹೇಳುತ್ತೀರಾ ನಾವು ಬ್ರಹ್ಮ ಕುಮಾರಿಯರಾಗಿದ್ದೇವೆ. ಅಂದ ಮೇಲೆ ಅವಶ್ಯವಾಗಿ ನಾವು ಒಬ್ಬ ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗಿದ್ದೇವೆ. ಇದೆಲ್ಲ ಹೊಸ ಮಾತಾಗಿದೆ. ನೀವೀಗ ಹೇಳಬಹುದು ನಾವು ಬ್ರಹ್ಮ ಕುಮಾರಿಯರಾಗಿದ್ದೇವೆ. ಹಾಗೆ ನೋಡಿದರೆ ವಾಸ್ತವದಲ್ಲಿ ನಾವೆಲ್ಲರೂ ಸೋದರರೇ ಆಗಿದ್ದೇವೆ. ನಾವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ. ನಾವು ಪರಮಾತ್ಮ ತಂದೆಗೆ ದತ್ತು ಮಕ್ಕಳಾಗಿದ್ದೇವೆ ಎಂದು ಹೇಳಿಕೊಳ್ಳುವುದಿಲ್ಲ. ಏಕೆಂದರೆ ಆತ್ಮರಾದ ನಾವು ಅನಾದಿಯಿಂದಲೂ ಪರಮಾತ್ಮ ತಂದೆಗೆ ಸಂತಾನರೇ ಆಗಿದ್ದೇವೆ. ಆ ಪರಂಪಿತ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಮತ್ತು ಬೇರೆ ಯಾವ ಆತ್ಮಕ್ಕೂ ಸರ್ವಶ್ರೇಷ್ಠ ಆತ್ಮ ಎಂದು ಕರೆಯಲು ಸಾಧ್ಯ ಇಲ್ಲ. ಸರ್ವಶ್ರೇಷ್ಠ ಎಂದು ಸಂಪೂರ್ಣ ಪವಿತ್ರರಿಗೆ ಕರೆಯಲಾಗುತ್ತದೆ. ಸದಾ ಸಂಪೂರ್ಣ ಪವಿತ್ರ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಎಲ್ಲರೂ ಪವಿತ್ರರಾಗಿದ್ದಾರೆ. ಎಲ್ಲರಲ್ಲೂ ಪವಿತ್ರತೆಯ ಗುಣ ಇದೆ ಎಂದು ಹೇಳಲು ಸಾಧ್ಯ ಇಲ್ಲ. ಏಕೆಂದರೆ ಈ ಸಂಗಮ ಯುಗದಲ್ಲಿ ಪವಿತ್ರರಾಗುವುದನ್ನು ನಾವು ಕಲಿಯುತ್ತೇವೆ. ನೀವೀಗ ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ. ಹೇಗೆ ಕಲಿಯುಗದ ನಿವಾಸಿಗಳು ಸತ್ಯುಗದ ನಿವಾಸಿಗಳು ಎಂದು ಕರೆಯಲಾಗುತ್ತದೆ.
ಸತ್ಯುಗ ಮತ್ತು ಕಲಿಯುಗದ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿದೆ. ಆದರೆ ಬುದ್ಧಿ ದೂರಾದೇಶಿ ಬುದ್ಧಿ ಆದಾಗ ಮಾತ್ರ ಈ ಎಲ್ಲಾ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಕಲಿಯುಗ ಮತ್ತು ಸತ್ಯುಗದ ಮಧ್ಯದ ಸಮಯಕ್ಕೆ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ. ಶಾಸ್ತ್ರದಲ್ಲಿ ಪುನಃ ಯುಗ ಯುಗ ಅನ್ನುವ ಶಬ್ದವನ್ನು ಹೇಳುತ್ತಾರೆ. ಯುಗ ಯುಗದಲ್ಲೂ ಪರಮಾತ್ಮ ತಂದೆ ಬರುತ್ತಾರೆ ಎಂದು ಶಾಸ್ತ್ರದಲ್ಲಿ ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಯುಗ ಯುಗದಲ್ಲಿ ಬರುವುದಿಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು, ನಾವು ಪುರುಷೋತ್ತಮ ಸಂಗಮ ಯುಗದ ಬ್ರಹ್ಮ ಕುಮಾರಿಯರಾಗಿದ್ದೇವೆ. ನಾವು ಸತ್ಯುಗದ ನಿವಾಸಿಗಳೂ ಅಲ್ಲ, ನಾವು ಕಲಿಯುಗದ ನಿವಾಸಿಗಳೂ ಅಲ್ಲ. ಸಂಗಮ ಯುಗದ ನಂತರ ಅವಶ್ಯವಾಗಿ ಸತ್ಯುಗ ಬರುತ್ತದೆ. ಈಗ ನಾವು ಸತ್ಯುಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಪವಿತ್ರರಾಗದೆ ಯಾರು ಸತ್ಯುಗಕ್ಕೆ ಹೋಗಲು ಸಾಧ್ಯ ಇಲ್ಲ. ಈ ಸಮಯದಲ್ಲಿ ನೀವು ಪವಿತ್ರರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಎಲ್ಲರೂ ಪವಿತ್ರರಾಗಿಲ್ಲ. ಕೆಲವರು ಪತಿತರಾಗಿ ಉಳಿದುಕೊಳ್ಳುತ್ತಾರೆ, ಕೆಲವರು ಪತಿತರೂ ಕೂಡ ಇದ್ದಾರೆ. ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ಪುನಃ ಮಾಯೆಗೆ ವಶಾಗಿ ಕೆಳಗಡೆ ಬಿದ್ದು ಬಿಡುತ್ತಾರೆ. ಪುನಃ ಗುಪ್ತ ರೂಪದಲ್ಲಿ ಯಾರಿಗೂ ಗೊತ್ತಾಗದಂತೆ ಇಲ್ಲಿಗೆ ಬಂದು ಜ್ಞಾನಾಮೃತವನ್ನು ಕುಡಿಯುತ್ತಾರೆ. ವಾಸ್ತವದಲ್ಲಿ ಜ್ಞಾನಾಮೃತವನ್ನು ಬಿಟ್ಟು ಯಾರು ವಿಷವನ್ನು ಸ್ವೀಕಾರ ಮಾಡುತ್ತಾರೋ ಅಂತವರಿಗೆ ಸ್ವಲ್ಪ ಸಮಯಕ್ಕೋಸ್ಕರ ಮಧುಬನಕ್ಕೆ ಬರಲು ಅನುಮತಿಯನ್ನು ನೀಡುವುದಿಲ್ಲ. ಆದರೆ ಗಾಯನ ಕೂಡ ಇದೆ. ಯಾವಾಗ ಅಮೃತವನ್ನು ಹಂಚಲಾಗುತ್ತಿತ್ತೋ ಆಗ ವಿಕಾರಿ ಅಸುರರು ಯಾರಿಗೂ ಗೊತ್ತಾಗದಂತೆ ಗುಪ್ತ ರೂಪದಲ್ಲಿ ಬಂದು ಕುಳಿತುಕೊಂಡರು ಎಂದು ಹೇಳುತ್ತಾರೆ ತಾನೆ. ಇಂದ್ರ ಸಭೆಗೆ ಇಂತಹ ಅಪವಿತ್ರ ಆತ್ಮರನ್ನು ಕರೆದುಕೊಂಡು ಬಂದವರಿಗೂ ಕೂಡ ಶಾಪ ಸಿಗುತ್ತದೆ ಎಂದು ಇದರ ಬಗ್ಗೆ ಒಂದು ಕಥೆಯನ್ನು ಹೇಳುತ್ತಾರೆ. ಒಬ್ಬ ಸೂಕ್ಷ್ಮ ದೇವತೆ ಒಬ್ಬ ವಿಕಾರಿಯನ್ನು ಇಂದ್ರ ಸಭೆಗೆ ಕರೆದುಕೊಂಡು ಬಂದರು. ನಂತರ ಅವಳ ಪರಿಸ್ಥಿತಿ ಏನಾಯಿತು? ಅವಳು ಕಲ್ಲಾಗಿ ಬಿಟ್ಟಳು. ಏಕೆಂದರೆ ಕಲ್ಲಾಗು ಎಂದು ಅವಳಿಗೆ ಶಾಪ ಸಿಕ್ಕಿತು. ವಿಕಾರಿಗಳು ಅವಶ್ಯವಾಗಿ ಕೆಳಗಡೆ ಬೀಳುತ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ವಿಕಾರಿಗಳು ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯ ಇಲ್ಲ. ಸೂಕ್ಷ್ಮ ದೇವತೆ ವಿಕಾರಿಯನ್ನು ಇಂದ್ರ ಸಭೆಗೆ ಕರೆದುಕೊಂಡು ಬಂದ ಕಾರಣ ಆ ಸೂಕ್ಷ್ಮ ದೇವತೆಗೆ ಶಾಪ ಸಿಕ್ಕಿತು. ನಂತರ ನೀನು ಹೋಗಿ ಕಲ್ಲಾಗು ಎಂದು ಶಾಪ ಸಿಕ್ಕಿತು. ನಂತರ ಅವರು ಹೋಗಿ ಕಲ್ಲಾದರು ಎಂದು ಹೇಳುತ್ತಾರೆ. ಹಾಗೆ ನೋಡಿದರೆ ಮನುಷ್ಯರು ಎಂದೂ ಕಲ್ಲಾಗುವುದಿಲ್ಲ, ಮನುಷ್ಯರು ಎಂದೂ ವೃಕ್ಷ ಆಗುವುದಿಲ್ಲ. ಆದರೆ ವಿಕಾರಿಗಳನ್ನು ನೀವು ಮಧುಬನಕ್ಕೆ ಕರೆದುಕೊಂಡು ಬಂದರೆ ನಿಮ್ಮ ಬುದ್ಧಿ ಕಲ್ಲು ಬುದ್ಧಿ ಆಗುತ್ತದೆ. ಇಲ್ಲಿಗೆ ನೀವು ಪಾರಸ ಬುದ್ಧಿ ಉಳ್ಳವರಾಗುವುದಕ್ಕೋಸ್ಕರ ಬಂದಿದ್ದೀರಾ. ಒಂದು ವೇಳೆ ಗುಪ್ತ ರೂಪದಲ್ಲಿ ಯಾರಿಗೂ ಗೊತ್ತಾಗದಂತೆ ವಿಕಾರ ಅನ್ನುವಂತಹ ವಿಷವನ್ನು ನೀವು ಕುಡಿದರೆ ಇದರಿಂದ ಸಿದ್ಧ ಆಗುತ್ತದೆ ನೀವು ಕಲ್ಲು ಬುದ್ಧಿಯವರಾಗಿ ಇರುತ್ತೀರಾ ಎಂದು. ಇಲ್ಲಿ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಶಾಸ್ತ್ರದಲ್ಲಿ ಹಾಗೆ ಇಂತಹ ಕಥೆಯನ್ನು ಬರೆದಿದ್ದಾರೆ ಮತ್ತು ಆ ಕಥೆಯಲ್ಲಿ ಇಂದ್ರ ಸಭೆ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ. ಆ ಇಂದ್ರ ಸಭೆಯಲ್ಲಿ ಪುಕ್ರಾಜ್ ಪರಿ ಅನ್ನುವ ಸೂಕ್ಷ್ಮ ದೇವತೆ ಮತ್ತು ಭಿನ್ನ ಭಿನ್ನ ಪ್ರಕಾರದ ಸೂಕ್ಷ್ಮ ದೇವತೆಗಳನ್ನು ತೋರಿಸುತ್ತಾರೆ. ರತ್ನಗಳಲ್ಲೂ ಕೂಡ ನಂಬರ್ ವಾರ್ ರತ್ನ ಇರುತ್ತದೆ. ಕೆಲವೊಂದು ರತ್ನ ಬಹಳ ಒಳ್ಳೆಯ ರತ್ನ ಆಗಿರುತ್ತದೆ, ಕೆಲವೊಂದು ರತ್ನ ಕಡಿಮೆ ಬೆಲೆ ಬಾಳುವಂತಹ ರತ್ನ ಆಗಿರುತ್ತದೆ. ಕೆಲವು ರತ್ನಕ್ಕೆ ಕಡಿಮೆ ಬೆಲೆ ಇರುತ್ತದೆ, ಕೆಲವೊಂದು ರತ್ನಕ್ಕೆ ಬಹಳಷ್ಟು ಬೆಲೆ ಇರುತ್ತದೆ. ನವರತ್ನದ ಉಂಗುರವನ್ನು ಬಹಳಷ್ಟು ತಯಾರು ಮಾಡುತ್ತಾರೆ, ಅಡ್ವರ್ಟೈಸ್ಮೆಂಟ್ ಮಾಡುತ್ತಾರೆ. ಹೆಸರಂತೂ ರತ್ನ ಆಗಿದೆ ತಾನೆ. ಆ ರತ್ನಗಳು ಇಲ್ಲೇ ಕುಳಿತಿದ್ದಾರೆ. ಆದರೆ ಅದರಲ್ಲಿ ಯಾವುದೋ ಒಂದು ರತ್ನಕ್ಕೆ ವಜ್ರ ಎಂದು ಕರೆಯುತ್ತಾರೆ, ಇನ್ನೊಂದು ರತ್ನಕ್ಕೆ ಪನ್ನ ಎಂದು ಕರೆಯುತ್ತಾರೆ, ಇದು ಮಣಿಯಾಗಿದೆ ಎಂದು ಕರೆಯುತ್ತಾರೆ, ಇನ್ನೊಂದಕ್ಕೆ ಪುಕ್ರಾಜ್ ಎಂದು ಕರೆಯುತ್ತಾರೆ. ಆ ಎಲ್ಲಾ ರತ್ನಗಳು ಇಲ್ಲೇ ಕುಳಿತಿದ್ದಾರೆ. ಆ ರತ್ನಕ್ಕೂ ಈ ರತ್ನಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಸ್ಥೂಲ ರತ್ನಕ್ಕೂ ಜ್ಞಾನದ ಮೂಲಕ ರತ್ನ ಆದಂತಹ ನಿಮಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಆ ರತ್ನಗಳ ಬೆಲೆಯಲ್ಲೂ ಕೂಡ ಬಹಳಷ್ಟು ಅಂತರ ಇರುತ್ತದೆ. ಆ ರತ್ನಗಳ ಬೆಲೆಯಲ್ಲೂ ಕೂಡ ಬಹಳಷ್ಟು ಅಂತರ ಇದೆ. ಹಾಗೆ ನೋಡಿದರೆ ನಿಮ್ಮನ್ನು ಹೂವಿಗೆ ಹೋಲಿಕೆ ಮಾಡಲಾಗುತ್ತದೆ. ಹೂವಿನಲ್ಲೂ ಕೂಡ ವಿಭಿನ್ನ ಪ್ರಕಾರದ ಹೂವಿರುತ್ತದೆ. ಮಕ್ಕಳಿಗೆ ಗೊತ್ತಿದೆ ಯಾರ್ಯಾರು ಹೂವಾಗಿದ್ದಾರೆ ಎಂದು. ಬ್ರಾಹ್ಮಣಿಯರು ಮಾರ್ಗದರ್ಶಕರಾಗಿ ಮಧುಬನಕ್ಕೆ ಕರೆದುಕೊಂಡು ಬರುತ್ತಾರೆ. ಅಂದ ಮೇಲೆ ಅವರು ಒಳ್ಳೆಯ ಹೂವಾಗಿದ್ದಾರೆ. ಕೆಲವರು ವಿದ್ಯಾರ್ಥಿಗಳು ಟೀಚರ್ಗಿಂತ ಪುರುಷಾರ್ಥದ ಮಾರ್ಗದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಕೆಲವು ವಿದ್ಯಾರ್ಥಿಗಳು ಟೀಚರ್ಗಿಂತ ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಅಂತಹ ಮಕ್ಕಳನ್ನು ನೋಡಿದಾಗ ಪರಮಾತ್ಮ ತಂದೆ ಬ್ರಾಹ್ಮಣಿಗೆ ಹೂವನ್ನು ಕೊಡದೆ ಆ ಮಗುವಿಗೆ ಹೂವನ್ನು ಕೊಡುತ್ತಾರೆ. ಟೀಚರ್ ಮಧುಬನಕ್ಕೆ ಕರೆದುಕೊಂಡು ಬಂದಿದ್ದರೂ ಕೂಡ ಯಾವ ಮಗು ಪುರುಷಾರ್ಥದಲ್ಲಿ ಟೀಚರ್ಗಿಂತ ಮುಂದೆ ಹೋಗಿದೆಯೋ ಅಂತಹ ಮಗುವಿಗೆ ಪರಮಾತ್ಮ ತಂದೆ ಹೂವನ್ನು ಕೊಡುತ್ತಾರೆ. ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಟೀಚರ್ಗಿಂತ ಕಲಿಯುತ್ತಿರುವ ವಿದ್ಯಾರ್ಥಿಗಳಲ್ಲಿ ಬಹಳ ಒಳ್ಳೆಯ ಗುಣ ಇರುತ್ತದೆ. ಕೆಲವರು ಎಂದೂ ವಿಕಾರಕ್ಕೆ ವಶ ಆಗುವುದಿಲ್ಲ. ಕೆಲವರಲ್ಲಿ ಅವಗುಣ ಇರುತ್ತದೆ, ಕೆಲವರಲ್ಲಿ ಕ್ರೋಧದ ಭೂತ ಇದೆ, ಕೆಲವರಲ್ಲಿ ಲೋಭದ ಭೂತ ಇದೆ. ಅಂದ ಮೇಲೆ ಪರಮಾತ್ಮ ತಂದೆಗೆ ಗೊತ್ತಿದೆ
ಇವರು ಪರಮಾತ್ಮ ತಂದೆಯ ಮನಸ್ಸಿಗೆ ಇಷ್ಟ ಆಗುವಂತಹ ಮಾರ್ಗದರ್ಶಕರಾಗಿದ್ದಾರೆ. ಇವರು ಸೆಕೆಂಡ್ ನಂಬರ್ನ ಮಾರ್ಗದರ್ಶಕರಾಗಿದ್ದಾರೆ ಎಂದು. ಕೆಲವು ಮಾರ್ಗದರ್ಶಕರು ಪರಮಾತ್ಮ ತಂದೆಯ ಮನಸ್ಸಿಗೆ ಅಷ್ಟೊಂದು ಇಷ್ಟ ಆಗುವುದಿಲ್ಲ. ಆದರೆ ಅವರು ಯಾವ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬರುತ್ತಾರೋ ಆ ವಿದ್ಯಾರ್ಥಿಗಳು ತಂದೆಯ ಮನಸ್ಸಿಗೆ ಬಹಳಷ್ಟು ಇಷ್ಟ ಆಗುತ್ತಾರೆ. ಈ ರೀತಿ ಕೂಡ ಆಗುತ್ತದೆ. ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಬ್ರಾಹ್ಮಣಿಯರು ಮಾಯೆಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ವಿಕಾರಕ್ಕೆ ವಶಾಗಿ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುತ್ತಾರೆ. ಇಂತಹ ಅನೇಕ ಮಕ್ಕಳಿದ್ದಾರೆ. ಅವರು ಅನ್ಯರನ್ನು ವಿಕಾರದ ಕೆಸರಿನಿಂದ ಮುಕ್ತ ಮಾಡಲು ಹೋಗುತ್ತಾರೆ. ಆದರೆ ತಾವು ಸ್ವಯಂ ವಿಕಾರದ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯುತ್ತಾರೆ. ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಮಕ್ಕಳಿಗೆ ಗೊತ್ತಿದೆ, ಅಪವಿತ್ರ ದೃಷ್ಟಿ ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಎಲ್ಲಿಯವರೆಗೂ ದೃಷ್ಟಿ ಅಪವಿತ್ರ ಆಗಿರುತ್ತದೆಯೋ ಅಲ್ಲಿಯವರೆಗೂ ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಎಂದು ತಿಳಿದುಕೊಳ್ಳಿ ಅನ್ನುವ ಆದೇಶವನ್ನೇನು ತಂದೆ ನೀಡಿದ್ದಾರೆ. ಆ ಆದೇಶದಂತೆ ನಡೆಯಲು ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ. ಪವಿತ್ರ ದೃಷ್ಟಿ ಉಳ್ಳಂತಹ ಮಕ್ಕಳು ಪುನಃ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಂಡು ಅಪವಿತ್ರ ದೃಷ್ಟಿ ಉಳ್ಳವರಾಗಿ ಬಿಡುತ್ತಾರೆ. ಯಾವಾಗ ಅಪವಿತ್ರ ದೃಷ್ಟಿ ಸಂಪೂರ್ಣ ಸಮಾಪ್ತಿಯಾಗುತ್ತದೆಯೋ ಆಗ ಪಕ್ಕಾ ಪವಿತ್ರ ದೃಷ್ಟಿ ಉಳ್ಳವರಾಗುತ್ತೀರಾ. ಪಕ್ಕಾ ಪವಿತ್ರ ದೃಷ್ಟಿ ಉಳ್ಳವರಾದಾಗ ನಿಮ್ಮ ಸ್ಥಿತಿಗೆ ಕರ್ಮಾತೀತ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಈಗ ನೀವು ಸ್ವಯಂ ಅನ್ನು ಚೆನ್ನಾಗಿ ಚೆಕ್ ಮಾಡಿಕೊಳ್ಳಬೇಕು. ಪತಿ ಪತ್ನಿ ಒಟ್ಟಿಗೆ ಇದ್ದರೂ ಕೂಡ ನಮ್ಮ ಮಧ್ಯದಲ್ಲಿ ವಿಕಾರಿ ದೃಷ್ಟಿ ಇಲ್ಲ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಪತಿ ಪತ್ನಿ ಒಟ್ಟಿಗೆ ಇದ್ದರೂ ಕೂಡ ಇಬ್ಬರ ಮಧ್ಯದಲ್ಲಿ ವಿಕಾರಿ ದೃಷ್ಟಿ ಇರಬಾರದು. ಈಗ ನೀವೆಲ್ಲರೂ ಸೋದರ ಸೋದರಿಯರಾಗಿದ್ದೀರಾ. ಜ್ಞಾನದ ಖಡ್ಗ ನಿಮ್ಮ ಮಧ್ಯದಲ್ಲಿ ಇದೆ. ಈಗ ಪವಿತ್ರರಾಗಿರುತ್ತೇವೆ ಎಂದು ನೀವು ಪಕ್ಕಾ ಪ್ರತಿಜ್ಞೆಯನ್ನು ಮಾಡಬೇಕು. ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ಬಾಬಾ, ಪವಿತ್ರ ದೃಷ್ಟಿ ಉಳ್ಳವರಾಗಿ ಇರಲು ಪ್ರಯತ್ನವನ್ನು ಪಡುತ್ತೇವೆ. ಆದರೆ ಇನ್ನೂ ದೃಷ್ಟಿ ಅಷ್ಟೊಂದು ಪಕ್ಕಾ ರೂಪದಲ್ಲಿ ಪವಿತ್ರ ಆಗಿಲ್ಲ. ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ನಾವು ಅಪವಿತ್ರ ಆಗಬಾರದು ಎಂದು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಎಂದು ಮಕ್ಕಳು ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ತಕ್ಷಣ ಪವಿತ್ರ ದೃಷ್ಟಿ ಉಳ್ಳವರಾದರೆ ಮಾತ್ರ ನೀವು ವಿಜಯವನ್ನು ಪಡೆದುಕೊಳ್ಳಲು ಸಾಧ್ಯ. ಈಗ ನಿಮ್ಮ ಸ್ಥಿತಿ ಹೇಗಿರಬೇಕು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವಿಕಾರಿ ಸಂಕಲ್ಪ ಉತ್ಪನ್ನ ಆಗಬಾರದು. ಆಗ ನಿಮ್ಮ ಸ್ಥಿತಿಗೆ ಕರ್ಮಾತೀತ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಗುರಿಯಂತೂ ಬಹಳ ದೊಡ್ಡದಾಗಿದೆ. ಈಗ ಅದ್ಭುತವಾದ ಮಾಲೆ ತಯಾರಾಗುತ್ತಿದೆ. ಅಷ್ಟರತ್ನಗಳ ಮಾಲೆ ಇರುತ್ತದೆ ತಾನೆ. ಮಕ್ಕಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ. ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನ ಇಲ್ಲಿ ಸ್ಥಾಪನೆ ಆಗುತ್ತಿದೆ. ಇಷ್ಟೆಲ್ಲಾ ಆತ್ಮರನ್ನು ಸೇರಿಸಿ ಸಂಪೂರ್ಣ ಪಾಸ್ ಆಗುವಂತವರು, ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವಂತವರು ಕೇವಲ ಅಷ್ಟರತ್ನಗಳು ಮಾತ್ರ ಆಗಿದ್ದಾರೆ. ಮಧ್ಯದಲ್ಲಿ ಪುನಃ ರತ್ನವನ್ನು ತಯಾರು ಮಾಡಿದಂತಹ ವಜ್ರ ಆದಂತಹ ಶಿವತಂದೆಯನ್ನು ತೋರಿಸಲಾಗುತ್ತದೆ. ಏಕೆಂದರೆ ವಜ್ರ ಆದಂತಹ ಶಿವತಂದೆ ನಮ್ಮನ್ನು ಈ ರೀತಿ ರತ್ನವನ್ನಾಗಿ ಮಾಡಿದ್ದಾರೆ. ಗ್ರಹಚಾರ ಬಂದಾಗ ಅಷ್ಟರತ್ನದ ಉಂಗುರವನ್ನು ಧರಿಸಿಕೊಳ್ಳುತ್ತಾರೆ. ಈ ಸಮಯದಲ್ಲಿ ಭಾರತಕ್ಕೆ ರಾಹುವಿನ ಗ್ರಹಣ ಹಿಡಿದಿದೆ. ಮೊದಲು ವೃಕ್ಷಪತಿಯ ದಶೆ ಇತ್ತು, ಅಂದರೆ ಬೃಹಸ್ಪತಿಯ ದಶೆ ಇತ್ತು, ಗುರು ದಶೆ ಇತ್ತು. ಸತ್ಯಯುಗದಲ್ಲಿ ನೀವೆಲ್ಲರೂ ದೇವತೆಗಳಾಗಿದ್ದೀರಿ, ವಿಶ್ವದ ಮೇಲೆ ರಾಜ್ಯವನ್ನು ಆಳುತ್ತಿದ್ದೀರಿ. ನಂತರ ರಾಹುವಿನ ಗ್ರಹಣ ನಿಮಗೆ ಹಿಡಿಯಿತು, ಅಂದರೆ ರಾಹುವಿನ ದಶೆ ನಿಮ್ಮ ಜೀವನದಲ್ಲಿ ಬಂತು. ಈಗ ನಿಮಗೆ ಗೊತ್ತಿದೆ, ನಮ್ಮ ಮೇಲೆ ಮೊದಲು ಬೃಹಸ್ಪತಿಯ ದಶೆ ಇತ್ತು, ಅಂದರೆ ಗುರು ದಶೆ ಇತ್ತು. ಪರಮಾತ್ಮ ತಂದೆಯ ಹೆಸರೇ ವೃಕ್ಷಪತಿಯಾಗಿದೆ. ವೃಕ್ಷಪತಿಯ ಮೂಲಕ ನಮ್ಮ ಜೀವನದಲ್ಲಿ ಗುರುದಶೆ ಬರುತ್ತದೆ. ಶಾರ್ಟ್ ಆಗಿ ಬೃಹಸ್ಪತಿ ಎಂದು ಕರೆಯಲಾಗುತ್ತದೆ. ಅಂದರೆ ಪರಮಾತ್ಮ ತಂದೆ ಗುರು ಆಗಿದ್ದಾರೆ. ಅವರ ಮೂಲಕ ನಮ್ಮ ಜೀವನದಲ್ಲಿ ಗುರುದಶೆ ಬಂದಿದೆ. ಅಂದ ಮೇಲೆ ನಮ್ಮ ಮೇಲೆ ಅವಶ್ಯವಾಗಿ ಗುರುದಶೆ ಇತ್ತು. ಗುರುದಶೆ ಇದ್ದಾಗ ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೆವು. ಈಗ ನಮ್ಮ ಜೀವನದಲ್ಲಿ ರಾಹುವಿನ ದಶೆ ಇದೆ. ಆದ್ದರಿಂದ ನಾವೀಗ ಕವಡೆಯ ಸಮಾನ ಆಗಿದ್ದೇವೆ. ಈ ಮಾತನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬಹುದು. ನನ್ನ ಮೇಲೆ ಯಾವ ದಶೆ ಇದೆ ಎಂದು ನೀವು ಕೇಳುವ ಅವಶ್ಯಕತೆ ಇಲ್ಲ. ಜಗತ್ತಿನ ಜನ ಗುರುಗಳ ಬಳಿ ಹೋಗಿ ಕೇಳುತ್ತಾರೆ, ನಾನು ಈ ಪರೀಕ್ಷೆಯಲ್ಲಿ ಪಾಸ್ ಆಗಬಹುದೇ ಎಂದು. ಇಲ್ಲಿ ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ, ಬಾಬಾ ನಾನು ಪಾಸ್ ಆಗಬಹುದೇ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಂದು ವೇಳೆ ಪುರುಷಾರ್ಥವನ್ನು ಮಾಡುತ್ತಿದ್ದರೆ ನೀವೇಕೆ ಪಾಸ್ ಆಗುವುದಿಲ್ಲ? ಪುರುಷಾರ್ಥವನ್ನು ಮಾಡುತ್ತಿದ್ದರೆ ನೀವು ಅವಶ್ಯವಾಗಿ ಪಾಸ್ ಆಗುತ್ತೀರಾ. ಆದರೆ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಮಾಯೆ ಬಿರುಗಾಳಿ ಬರುವಂತೆ ಮಾಡುತ್ತದೆ. ಈ ಸಮಯದಲ್ಲಿ ಮಕ್ಕಳ ಸ್ಥಿತಿ ಸರಿಯಿದೆ. ಮುಂದೆ ಹೋದಂತೆ ಬಹಳಷ್ಟು ಬಿರುಗಾಳಿ ಬಂದಾಗ ನಿಮ್ಮ ಸ್ಥಿತಿ ಹೇಗಿರುತ್ತದೆಯೋ ಗೊತ್ತಿಲ್ಲ. ನೀವೀಗ ಯುದ್ಧದ ಮೈದಾನದಲ್ಲಿ ಇದ್ದೀರಾ. ಅಂದ ಮೇಲೆ ನೀವು ಪಾಸ್ ಆಗುತ್ತೀರಾ ಎಂದು ನಾನು ಹೇಗೆ ಗ್ಯಾರಂಟಿಯನ್ನು ನೀಡಲಿ ಎಂದು ತಂದೆ ಕೇಳುತ್ತಾರೆ. ಯಜ್ಞದ ಆದಿಯ ಸಮಯದಲ್ಲಿ ಪರಮಾತ್ಮ ತಂದೆ ಮಾಲೆಯನ್ನು ತಯಾರು ಮಾಡುತ್ತಿದ್ದರು. ಯಾವ ಮಣಿಯನ್ನು 2ನೇ ನಂಬರ್ ಅಥವಾ 3ನೇ ನಂಬರ್ನಲ್ಲಿ ಇಡುತ್ತಿದ್ದರೋ ಅಂತಹ ಮಣಿಗಳು ಇಂದು ಜ್ಞಾನ ಮಾರ್ಗದಲ್ಲಿ ಇಲ್ಲ.
ಅಂತಹ ಮಣಿಗಳು ಸಂಪೂರ್ಣ ಮುಳ್ಳಾಗಿ ಬಿಟ್ಟರು. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬ್ರಾಹ್ಮಣರ ಮಾಲೆಯನ್ನು ತಯಾರು ಮಾಡಲು ಸಾಧ್ಯ ಇಲ್ಲ, ಏಕೆಂದರೆ ನೀವೆಲ್ಲರೂ ಯುದ್ಧದ ಮೈದಾನದಲ್ಲಿ ಇದ್ದೀರಾ. ಇಂದು ಬ್ರಾಹ್ಮಣರಾಗಿದ್ದೀರಾ, ನಾಳೆ ಪುನಃ ಶೂದ್ರರಾಗಿ ಬಿಡುತ್ತೀರಾ. ವಿಕಾರಕ್ಕೆ ವಶ ಆದರೆ ನೀವು ಶೂದ್ರರಾದಂತೆ. ರಾಹುವಿನ ದಶೆ ಮಕ್ಕಳ ಮೇಲೆ ಕುಳಿತುಕೊಳ್ಳುತ್ತದೆ. ಬೃಹಸ್ಪತಿಯ ದಶೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಮಕ್ಕಳು ಪುರುಷಾರ್ಥವನ್ನು ಮಾಡುತ್ತಿದ್ದರು. ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಬರಲಿ ಎಂದು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದರು. ಆದರೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ಮಾಯೆಯ ಪೆಟ್ಟು ಬಿತ್ತು. ಪುನಃ ಗುರುದಶೆ ಹೋಗಿ ರಾಹುವಿನ ದಶೆ ಬಂದು ಬಿಟ್ಟಿತು. ಆಗ ಮಕ್ಕಳು ಯಜ್ಞದ್ರೋಹಿಗಳಾಗಿ ಬಿಡುತ್ತಾರೆ. ಈ ರೀತಿ ಎಲ್ಲಾ ಸ್ಥಾನದಲ್ಲೂ ಕೂಡ ಆಗುತ್ತದೆ. ಒಂದು ರಾಜ್ಯದಲ್ಲಿ ನಿವಾಸವನ್ನು ಮಾಡುತ್ತಿರುವಂತವರು ಆ ರಾಜ್ಯವನ್ನು ಬಿಟ್ಟು ಇನ್ನೊಂದು ರಾಜ್ಯದವರ ಬಳಿ ಶರಣಾಗತಿಯನ್ನು ಪಡೆದುಕೊಳ್ಳುತ್ತಾರೆ, ಇನ್ನೊಂದು ರಾಜ್ಯದವರ ಆಶ್ರಯವನ್ನು ಪಡೆದುಕೊಳ್ಳುತ್ತಾರೆ. ಆ ರಾಜ್ಯದ ಜನ ನೋಡುತ್ತಾರೆ, ಇವರು ನಮ್ಮ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತಾರಾ ಎಂದು. ಕೆಲಸಕ್ಕೆ ಉಪಯೋಗಕ್ಕೆ ಬಂದರೆ ಆಶ್ರಯವನ್ನು ನೀಡುತ್ತಾರೆ. ಈ ರೀತಿ ಜಗತ್ತಿನಲ್ಲಿ ಅನೇಕರು ದೇಶದ್ರೋಹಿಗಳಾಗುತ್ತಾರೆ. ಏರೋಪ್ಲೇನ್ ಸಹಿತ ಬೇರೆ ದೇಶಕ್ಕೆ ಹೋಗಿ ನಿವಾಸವನ್ನು ಮಾಡುತ್ತಾರೆ. ನಂತರ ಅಲ್ಲಿಯ ಜನ ಆ ಏರೋಪ್ಲೇನ್ ಅನ್ನು ವಾಪಸ್ ಕಳಿಸುತ್ತಾರೆ. ಇವರಿಗೆ ಆಶ್ರಯವನ್ನು ನೀಡುತ್ತಾರೆ, ಏರೋಪ್ಲೇನ್ಗೆ ಆಶ್ರಯವನ್ನು ನೀಡುವುದಿಲ್ಲ. ಏಕೆಂದರೆ ಏರೋಪ್ಲೇನ್ ಆ ದೇಶದವರ ಆಸ್ತಿಯಾಗಿರುತ್ತದೆ. ಆ ದೇಶದವರ ವಸ್ತುವನ್ನು ಅವರಿಗೆ ವಾಪಸ್ ನೀಡುತ್ತಾರೆ. ಇನ್ನು ಮನುಷ್ಯರಿಗೆ ಆಶ್ರಯವನ್ನು ನೀಡುತ್ತಾರೆ. ನೀವೆಲ್ಲರೂ ಈಗ ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ. ಮಕ್ಕಳಾದ ನೀವು ತಂದೆಯಿಂದ ಆಶ್ರಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತಂದೆಯ ಬಳಿ ಬಂದಿದ್ದೀರಾ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರಾ, ಬಾಬಾ ನನ್ನ ಮರ್ಯಾದೆಯನ್ನು ಕಾಪಾಡಿ, ನನ್ನ ರಕ್ಷಣೆಯನ್ನು ಮಾಡಿ ಎಂದು. ದ್ರೌಪದಿ ಪರಮಾತ್ಮ ತಂದೆಯನ್ನು ಕೂಗಿ ಕರೆದರು. ಪರಮಾತ್ಮ ತಂದೆ, ಇವರು ನನ್ನ ಮೇಲೆ ಅತ್ಯಾಚಾರವನ್ನು ಮಾಡುತ್ತಾರೆ, ನಾನು ಪತಿತ ಆಗದಂತೆ ನೀವು ನನ್ನ ರಕ್ಷಣೆಯನ್ನು ಮಾಡಿ ಎಂದು ದ್ರೌಪದಿ ಕರೆದರು. ಸತ್ಯಯುಗದಲ್ಲಿ ಎಂದು ಯಾರ ಮೇಲೂ ಅತ್ಯಾಚಾರ ನಡೆಯುವುದಿಲ್ಲ. ಸತ್ಯಯುಗದ ಜಗತ್ತಿಗೆ ಸಂಪೂರ್ಣ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಸಣ್ಣ ಮಕ್ಕಳು ನಿರ್ವಿಕಾರಿಗಳಾಗಿರುತ್ತಾರೆ. ಇಲ್ಲಿ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಸಂಪೂರ್ಣ ನಿರ್ವಿಕಾರಿಗಳಾಗಿ ಇರುತ್ತೀರಾ. ಬಲೆ ಪತಿ ಪತ್ನಿ ಒಟ್ಟಿಗೆ ಇರುತ್ತೀರಾ, ಆದರೂ ಕೂಡ ನೀವು ನಿರ್ವಿಕಾರಿಗಳಾಗಿದ್ದೀರಾ. ಆದ್ದರಿಂದ ಹೇಳಲಾಗುತ್ತದೆ, ನಾವೀಗ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುತ್ತಿದ್ದೇವೆ ಎಂದು. ಸತ್ಯಯುಗ ನಿರ್ವಿಕಾರಿ ಜಗತ್ತಾಗಿದೆ. ಸತ್ಯಯುಗದಲ್ಲಿ ರಾವಣ ಇರುವುದಿಲ್ಲ. ಸತ್ಯಯುಗಕ್ಕೆ ರಾಮರಾಜ್ಯ ಎಂದು ಕರೆಯಲಾಗುತ್ತದೆ. ರಾಮ ಎಂದು ಶಿವ ತಂದೆಗೆ ಕರೆಯಲಾಗುತ್ತದೆ. ರಾಮನಾಮವನ್ನು ಜಪ ಮಾಡಬೇಕು ಎಂದು ಹೇಳುತ್ತಾರೆ. ರಾಮನಾಮವನ್ನು ಜಪ ಮಾಡುವುದು ಅಂದರೆ ಅರ್ಥ ಆಗಿದೆ, ಒಬ್ಬ ಶಿವ ತಂದೆಯನ್ನು ನೆನಪು ಮಾಡುವುದು. ರಾಮ ರಾಮ ಎಂದು ಯಾವಾಗ ಹೇಳುತ್ತಾರೋ ಆಗ ಬುದ್ಧಿ ನಿರಾಕಾರ ತಂದೆಯ ಜೊತೆಗೆ ಜೋಡಣೆ ಆಗುತ್ತದೆ. ರಾಮ ರಾಮ ಎಂದು ಹೇಳುತ್ತಾರೆ, ಸೀತೆಯನ್ನು ಬಿಟ್ಟು ಬಿಡುತ್ತಾರೆ. ಅದೇ ರೀತಿ ಶ್ರೀಕೃಷ್ಣನ ಹೆಸರನ್ನು ಹೇಳುತ್ತಾರೆ, ರಾಧೆಯನ್ನು ಬಿಟ್ಟು ಬಿಡುತ್ತಾರೆ. ಇಲ್ಲಿ ಒಬ್ಬ ಪರಮಾತ್ಮ ತಂದೆ ಇದ್ದಾರೆ. ಆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು. ಶ್ರೀಕೃಷ್ಣನಿಗೆ ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ. ರಾಧಾಕೃಷ್ಣರು ಬಾಲ್ಯದಲ್ಲಿ ಸೋದರ ಸೋದರಿಯಾಗಿರಲಿಲ್ಲ. ರಾಧಾಕೃಷ್ಣ ಇಬ್ಬರು ಬೇರೆ ಬೇರೆ ರಾಜ್ಯದಲ್ಲಿ ಇದ್ದರು. ಮಕ್ಕಳು ಶುದ್ಧ ಆತ್ಮರಾಗಿರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳು ಹೂವಿನ ಸಮಾನ ಆಗಿದ್ದಾರೆ. ಮಕ್ಕಳಲ್ಲಿ ವಿಕಾರಿ ದೃಷ್ಟಿ ಇರುವುದಿಲ್ಲ. ಯಾವಾಗ ಮಕ್ಕಳು ದೊಡ್ಡವರಾಗುತ್ತಾರೋ ಆಗ ಮಕ್ಕಳ ದೃಷ್ಟಿ ವಿಕಾರಿ ದೃಷ್ಟಿ ಆಗುತ್ತದೆ. ಆದ್ದರಿಂದ ಬಾಲಕರು ಮತ್ತು ಮಹಾತ್ಮರು ಒಂದೇ ಸಮಾನ ಆಗಿದ್ದಾರೆ ಎಂದು ಹೇಳಲಾಗುತ್ತದೆ. ಹಾಗೆ ನೋಡಿದರೆ ಬಾಲಕರು ಮಹಾತ್ಮರಿಗಿಂತ ಶ್ರೇಷ್ಠ ಆಗಿದ್ದಾರೆ, ಮಕ್ಕಳು ಮಹಾತ್ಮರಿಗಿಂತ ಶ್ರೇಷ್ಠ ಆಗಿದ್ದಾರೆ. ಮಹಾತ್ಮರಿಗೆ ವಿಕಾರದ ಬಗ್ಗೆ ಗೊತ್ತಿದೆ. ಮಹಾತ್ಮರಿಗೆ ಗೊತ್ತಿದೆ, ನಾನು ಭ್ರಷ್ಟಾಚಾರದಿಂದ ಜನ್ಮವನ್ನು ಪಡೆದುಕೊಂಡು ನಂತರ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದೇನೆ ಎಂದು. ಸಣ್ಣ ಮಕ್ಕಳಿಗೆ ವಿಕಾರದ ಬಗ್ಗೆ ಗೊತ್ತಿಲ್ಲ. ಆದ್ದರಿಂದ ಸಣ್ಣ ಮಕ್ಕಳು ಮಹಾತ್ಮರಿಗಿಂತ ಶ್ರೇಷ್ಠ ಆಗಿದ್ದಾರೆ. ಮಗು ತಂದೆಗೆ ಮಗು ಆದ ತಕ್ಷಣ ತಂದೆಯ ಮೂಲಕ ಅವಶ್ಯವಾಗಿ ಆಸ್ತಿ ಸಿಗುತ್ತದೆ. ಮಗು ಆದ ತಕ್ಷಣ ತಂದೆಯ ಆಸ್ತಿಗೆ ಅಧಿಕಾರಿಯಾಗುತ್ತಾರೆ. ನೀವೀಗ ವಿಶ್ವದ ರಾಜ್ಯಕ್ಕೆ ಮಾಲೀಕರಾಗುತ್ತೀರಾ. ಇದು ನಿನ್ನೆಯ ಮಾತಾಗಿದೆ. ನಿನ್ನೆ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ಈಗ ಪುನಃ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಈಗ ನಿಮಗೆ ಇಷ್ಟೊಂದು ಪ್ರಾಪ್ತಿ ಸಿಗುತ್ತಿದೆ ಅಂದ ಮೇಲೆ ಪತಿ ಪತ್ನಿ ಇಬ್ಬರು ಸೋದರ ಸೋದರಿಯರಾಗಿ ಪವಿತ್ರರಾಗಿ ಇರುವುದು ಇದೇನು ದೊಡ್ಡ ಮಾತಲ್ಲ. ಸ್ವಲ್ಪ ಪರಿಶ್ರಮವನ್ನು ಪಡಲೇಬೇಕು. ಇನ್ನು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈಗ ನಿಮ್ಮ ಮೇಲೆ ಗುರುದಶೆ ಇದೆ. ನೀವೀಗ ಸ್ವರ್ಗಕ್ಕೆ ಹೋಗುತ್ತೀರಾ. ನಂತರ ಶಿಕ್ಷಣದ ಆಧಾರದಿಂದ ಕೆಲವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ, ಕೆಲವರು ಮಧ್ಯಮ ಪದವಿಯನ್ನು ಪಡೆದುಕೊಳ್ಳುತ್ತಾರೆ, ಕೆಲವರು ಸಂಪೂರ್ಣ ಹೂವಾಗುತ್ತಾರೆ, ಕೆಲವರು ಸಾಧಾರಣ ಹೂವಾಗುತ್ತಾರೆ. ಏಕೆಂದರೆ ಇದು ಹೂದೋಟ ಆಗಿದೆ. ಅಂದ ಮೇಲೆ ಪದವಿ ಕೂಡ ಅದೇ ರೀತಿ ಸಿಗುತ್ತದೆ. ಈಗ ನೀವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. ಈ ರೀತಿ ಹೂವಾಗುವುದಕ್ಕೋಸ್ಕರ ನೀವೀಗ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. ಆದ್ದರಿಂದ
ಪರಮಾತ್ಮ ತಂದೆ ಕ್ಲಾಸಿಗೆ ಬರುವಾಗ ಹೂವನ್ನು ಜೊತೆಗೆ ತೆಗೆದುಕೊಂಡು ಬರುತ್ತಾರೆ. ಮಕ್ಕಳಿಗೆ ಹೂವನ್ನು ತೋರಿಸುವುದಕ್ಕೋಸ್ಕರ ತಂದೆ ತಮ್ಮ ಜೊತೆಗೆ ಹೂವನ್ನು ತೆಗೆದುಕೊಂಡು ಬರುತ್ತಾರೆ. ಹೂದೋಟದಲ್ಲಿ ಅನೇಕ ಪ್ರಕಾರದ ಹೂವಿರುತ್ತದೆ. ಸತ್ಯುಗ ಹೂದೋಟ ಆಗಿದೆ, ಈ ಕಲಿಯುಗ ಮುಳ್ಳಿನ ಕಾಡಾಗಿದೆ. ಈಗ ನೀವು ಮುಳ್ಳಿನಿಂದ ಹೂವಾಗುವಂತಹ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಒಬ್ಬರು ಇನ್ನೊಬ್ಬರನ್ನು ಹೂವನ್ನಾಗಿ ಮಾಡಬೇಕು. ಒಬ್ಬರು ಇನ್ನೊಬ್ಬರಿಗೆ ಮುಳ್ಳನ್ನು ಚುಚ್ಚಬಾರದು. ಒಬ್ಬರು ಇನ್ನೊಬ್ಬರಿಗೆ ಮುಳ್ಳನ್ನು ಚುಚ್ಚುವುದರಿಂದ ರಕ್ಷಣೆ ಮಾಡುವಂತಹ ಪುರುಷಾರ್ಥವನ್ನು ನೀವು ಮಾಡುತ್ತಿದ್ದೀರಾ. ಅಂದ ಮೇಲೆ ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ವಿಜಯವನ್ನು ಪಡೆದುಕೊಳ್ಳುತ್ತಾರೆ. ಮುಖ್ಯ ಮಾತು ಅಂದರೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ. ಮಕ್ಕಳಿಗೆ ವಿಕಾರದ ಬಗ್ಗೆ ಗೊತ್ತಿಲ್ಲ. ಮಕ್ಕಳು ವಿಕಾರದ ಮೇಲೆ ವಿಜಯಿಯಾಗಿದ್ದಾರೆ. ಯುವಕರು ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ವೃದ್ಧರು ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ಕಡಿಮೆ ಪರಿಶ್ರಮವನ್ನು ಪಡಬೇಕಾಗುತ್ತದೆ. ವಾನಪ್ರಸ್ಥ ಸ್ಥಿತಿಯಲ್ಲಿ ಸ್ಥಿತ ಆದಂತವರು ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ಇನ್ನೂ ಕಡಿಮೆ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ. ಮಕ್ಕಳು ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ಎಲ್ಲರಿಗಿಂತ ಕಡಿಮೆ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ. ನಿಮಗೆ ಗೊತ್ತಿದೆ, ಈಗ ವಿಶ್ವದ ರಾಜ್ಯಭಾಗ್ಯದ ಆಸ್ತಿ ನಮಗೆ ಸಿಗುತ್ತಿದೆ. ಅದಕ್ಕೋಸ್ಕರ ಈ ಒಂದು ಜನ್ಮದಲ್ಲಿ ಪವಿತ್ರರಾಗಿದ್ದರೆ ಪರವಾಗಿಲ್ಲ. ಇದಕ್ಕೆ ಬಾಲ ಬ್ರಹ್ಮಚಾರಿ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಅಂತ್ಯದವರೆಗೂ ಬಾಲ ಬ್ರಹ್ಮಚಾರಿಗಳು ಪವಿತ್ರರಾಗಿ ಇರುತ್ತಾರೆ. ಯಾರು ಪವಿತ್ರರಾಗಿದ್ದಾರೋ ಅವರಿಗೆ ಪರಮಾತ್ಮ ತಂದೆಯ ಆಕರ್ಷಿಸುತ್ತದೆ. ಸಣ್ಣ ಮಕ್ಕಳಿಗೆ ಬಾಲ್ಯದಲ್ಲೇ ಜ್ಞಾನ ಸಿಕ್ಕರೆ ಅವರು ಸುರಕ್ಷಿತರಾಗಿ ಉಳಿದುಕೊಳ್ಳುತ್ತಾರೆ. ಸಣ್ಣ ಮಕ್ಕಳಿಗೆ ಬುದ್ಧಿ ಇರುವುದಿಲ್ಲ, ಮುಗ್ಧರಾಗಿರುತ್ತಾರೆ. ಆದರೆ ಪುನಃ ಮಕ್ಕಳು ಹೊರಗಡೆ ಜಗತ್ತಿನಲ್ಲಿ ಶಾಲೆಗೆ ಹೋದಾಗ ಸಂಘದ ಬಣ್ಣ ಮಕ್ಕಳಿಗೆ ಹತ್ತುತ್ತದೆ. ಒಳ್ಳೆಯ ಸಂಘ ನಮ್ಮನ್ನು ತೇಲಿಸುತ್ತದೆ, ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮ್ಮನ್ನು ಶಿವಾಲಯಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಪರಮಾತ್ಮ ತಂದೆ ನಮ್ಮನ್ನು ಪಾರು ಮಾಡಿ ಶಿವಾಲಯಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಸತ್ಯುಗ ಸಂಪೂರ್ಣ ಹೊಸ ಜಗತ್ತಾಗಿದೆ. ಸತ್ಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ. ನಂತರ ಮನುಷ್ಯರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ದೇವತೆಗಳಿರುತ್ತಾರೆ. ಅಂದ ಮೇಲೆ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನೀವೀಗ ಪುರುಷಾರ್ಥವನ್ನು ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯ ಮನಸ್ಸಿಗೆ ಇಷ್ಟ ಆಗುವಂತಹ ಆತ್ಮರಾಗುವುದಕ್ಕೋಸ್ಕರ ಗುಣವಂತರಾಗಬೇಕು. ಒಳ್ಳೊಳ್ಳೆ ಗುಣವನ್ನು ಧಾರಣೆ ಮಾಡಿಕೊಂಡು ಹೂ ಆಗಬೇಕು. ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಎಂದೂ ಯಾರಿಗೂ ಮುಳ್ಳನ್ನು ಚುಚ್ಚಬಾರದು, ಅಂದರೆ ಅನ್ಯರಿಗೆ ದುಃಖವನ್ನು ಕೊಡಬಾರದು. ಸೆಕೆಂಡ್ ಪಾಯಿಂಟ್, ಸಂಪೂರ್ಣ ಪಾಸ್ ಆಗುವುದಕ್ಕೋಸ್ಕರ ಅಥವಾ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರಬಾರದು. ಅಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ನಮ್ಮ ದೃಷ್ಟಿಯನ್ನು ಸಂಪೂರ್ಣ ಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕು. ಸದಾ ನಮ್ಮ ಮೇಲೆ ಗುರುದಶೆ ಇರಬೇಕು, ಅಂದರೆ ನಮ್ಮ ಮೇಲೆ ಸದಾ ಬೃಹಸ್ಪತಿಯ ದಶೆ ಇರಬೇಕು. ಆ ರೀತಿ ಸ್ವಯಂನ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ, ಬ್ರಾಹ್ಮಣ ಜೀವನದಲ್ಲಿ ಸರ್ವ ಖಜಾನೆಯನ್ನು ಸಫಲ ಮಾಡಿಕೊಂಡು ಸದಾ ಪ್ರಾಪ್ತಿಯಿಂದ ಸಂಪನ್ನ ಆಗುವಂತಹ ಸಂತುಷ್ಟ ಮಣಿಗಳಾಗಿ. ಬ್ರಾಹ್ಮಣ ಜೀವನದ ಬಹಳ ದೊಡ್ಡ ಖಜಾನೆ ಅಂದರೆ ಸಂತುಷ್ಟರಾಗಿ ಇರುವುದು. ಎಲ್ಲಿ ಸರ್ವ ಪ್ರಾಪ್ತಿ ಇದೆಯೋ ಅಲ್ಲಿ ಸಂತುಷ್ಟತೆ ಇದೆ, ಮತ್ತು ಎಲ್ಲಿ ಸಂತುಷ್ಟತೆ ಇದೆಯೋ ಅಲ್ಲಿ ಎಲ್ಲವೂ ಇದೆ. ಯಾರು ಸಂತುಷ್ಟತೆಯ ರತ್ನ ಆಗಿದ್ದಾರೋ ಅವರು ಪ್ರಾಪ್ತಿ ಸ್ವರೂಪರಾಗಿರುತ್ತಾರೆ. ಅವರು ಸದಾ ಇದೇ ಗೀತೆಯನ್ನು ಹಾಡುತ್ತಿರುತ್ತಾರೆ, ನಾನು ಏನನ್ನು ಪಡೆದುಕೊಳ್ಳಬೇಕಿತ್ತೋ ಅದನ್ನು ಪಡೆದುಕೊಂಡಾಯಿತು. ಈ ರೀತಿ ಸರ್ವ ಪ್ರಾಪ್ತಿಯಿಂದ ಸಂಪನ್ನ ಆಗಲು ವಿಧಿ ಅಂದರೆ ಸಿಕ್ಕಂತಹ ಸರ್ವ ಖಜಾನೆಯನ್ನು ಉಪಯೋಗ ಮಾಡಬೇಕು. ಏಕೆಂದರೆ ಎಷ್ಟು ಖಜಾನೆಯನ್ನು ಸಫಲ ಮಾಡುತ್ತೀರೋ ಅಷ್ಟು ಖಜಾನೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಹೋಲಿ ಹಂಸ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾರು ಸದಾ ಒಳ್ಳೆಯ ಗುಣ ಅನ್ನುವ ಮುತ್ತನ್ನೇ ಆರಿಸುತ್ತಾರೆ, ಅವಗುಣ ಅನ್ನುವಂತಹ ಕಲ್ಲನ್ನು ಆರಿಸುವುದಿಲ್ಲವೋ ಅವರೇ ಪವಿತ್ರ ಹಂಸ ಆಗಿದ್ದಾರೆ. ನಾವೀಗ ಪವಿತ್ರ ಹಂಸಗಳಾಗಿದ್ದೇವೆ. ಆದ್ದರಿಂದ ಅನ್ಯರ ಅವಗುಣವನ್ನು ನೋಡಬಾರದು. ಗುಣ ಅನ್ನುವಂತಹ ಮುತ್ತನ್ನೇ ಆರಿಸಿ ಗುಣ ಅನ್ನುವ ಮುತ್ತನ್ನೇ ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ಪವಿತ್ರ ಹಂಸ ಆಗಬೇಕು. ಒಳ್ಳೆಯದು. ಓಂ ಶಾಂತಿ.